ಇವತ್ತು ವಿಜಯನಗರದ ಯೋಗಾನಂದ ಸ್ವಾಮಿ ದೇವಸ್ಥಾನದಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರು ಅನುಚಾರವಾಗಿ ಪ್ರತಿ ವರ್ಷದಂತೆ ನೂತನ ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ತಿರುಪತಿ ಮಾತೆಯ ಲಡ್ಡು ಪ್ರಸಾದವನ್ನು ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ ಅನುಚಾರವಾಗಿ ಅರ್ವಾಚೀನ ಪ್ರಾಚೀನವಾಗಿ ನಡೆದು ಬರ್ತಾ ಇದೆ. ಇದು ವೇದ್ಯವಾದಂತಹ ಸಂಗತಿ. ಈ ವರ್ಷ ಅಂದರೆ ದಿನಾಂಕ 1/1/2026 ಗುರುವಾರದಂದು ಯೋಗಾನಂದ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಿಗ್ಗೆ 4 ಗಂಟೆಗೆ ಪ್ರಾರಂಭವಾಗಿ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ತಿರುಪತಿಯ ಮಾತೆಯ ಲಡ್ಡು ಪ್ರಸಾದವನ್ನು ವಿತರಣೆ ಮಾಡಬೇಕು ಅಂತ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ದಿನಾಂಕ 1/1/2020 ಬೆಳಿಗ್ಗೆ 4 ಗಂಟೆಗೆ ಪ್ರಾರಂಭವಾಗಿ ಅನವರತವಾಗಿ ನಿರಂತರವಾಗಿ ರಾತ್ರಿ 11 ಗಂಟೆಗೆ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದವನ್ನು ಪರಮಪೂಜ್ಯ ಕಾಶಿಂ ಸ್ವಾಮೀಜಿಯವರು ಅವರ ಅಮೃತ ಹಸ್ತದಿಂದ ನೀಡ್ತಾರೆ. ಇದರಲ್ಲಿ ದಿನಾಂಕ 1/1/2024 ಗುರುವಾರ ಬೆಳಿಗ್ಗೆ 4 ಗಂಟೆಗೆ ಶ್ರೀ ಸ್ವಾಮಿಗೆ 4 ದಿವ್ಯ ಕ್ಷೇತ್ರಗಳಿಂದ ತರಿಸಿದಂಥ ಕೌಮಾಲೆ ಸೇವೆ, ನಂತರ ಉತ್ಸವ ಮೂರ್ತಿಗೆ ಸ್ವರ್ಣ ಪುಷ್ಪದಿಂದ ಮಾಡ್ತಕ್ಕಂಥ ಲಕ್ಷಾರ್ಚನೆ ಹಾಗೂ ಉತ್ಸವ ಮೂರ್ತಿಯ ಏಕಾಶ ಪ್ರಾಕಾರೋತ್ಸವ, ನಂತರ ದೇವಸ್ಥಾನಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ಜೊತೆಯಲ್ಲಿ 50 ಕ್ವಿಂಟಾಲ್ ಪುಳಿಯೋಗರೆ ಪ್ರಸಾದವನ್ನು ವಿತರಣೆ ಮಾಡಬೇಕು ಅಂತ ನಾವು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಅಮೃತ ಹಸ್ತದಿಂದ ಆ ಮಹಾನುಭಾವರ ಅಮೃತ ಹಸ್ತದಿಂದ 1994 ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಬೆಳಗ್ಗೆ ಜಾವ 4 ಗಂಟೆಗೆ ಅಣ್ಣ ಪಾರ್ವತಿ ಅಮ್ಮನವರ ಜೊತೆ ದರ್ಶನ ಸುಮಾರು ಭಕ್ತಾದಿಗಳು ತಿರುಪತಿಯಲ್ಲಿ ದರ್ಶನವಾಗಿದೆ. ಸರತಿಯ ಸಾಲಿನಲ್ಲಿ ಇಲ್ಲಿ ನಿಂತು ದರ್ಶನ ಮಾಡತಕ್ಕಂಥ ಸಂದರ್ಭ ಅಣ್ಣ ಅವರು ಕೇಳ್ತಾರೆ, ಇವರಿಗೆಲ್ಲ ಏನು ಪ್ರಸಾದವನ್ನು ನೀವು ಸಿದ್ಧಪಡಿಸಿದ್ದೀರಿ? ನಾನು ಮೇಲುಕೋಟೆಯಲ್ಲಿ ಬಂದಿರ್ತಕ್ಕಂಥ ವ್ಯಕ್ತಿಯಾದಂಥ ಮೇಲುಕೋಟೆ ಪುಳಿಯೋಗರೆ ಎಂಬತಕ್ಕಂಥ ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಈವರೆಗೂ ಕೂಡ ಉಳಿದಿಲ್ಲದ ಒಂದು ವಿಶೇಷತೆ ಇವತ್ತು ನಡೀತಾ ಬರ್ತಾರೆ. ಪುಳಿಯೋಗರೆ ಪ್ರಸಾದವನ್ನು ಎಲ್ಲರಿಗೂ ನೀಡತಕ್ಕಂಥ ಸಂಕಲ್ಪವನ್ನು ಮಾಡಿದ್ದೇನೆ ನಾವು ತಿಳಿಸಿದ್ದೇವೆ. ಅಣ್ಣ ಒಂದು ಮಾತು ಹೇಳ್ತಾರೆ, ತಿರುಪತಿ ದೇವಸ್ಥಾನದ ದರ್ಶನ ಮಾಡಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಭಕ್ತಾದಿಗಳು ಸಾಹಿತ್ಯ ಸಾಧನೆಯನ್ನು ನಿಂತುಕೊಂಡು ದರ್ಶನ ಮಾಡತಕ್ಕಂಥ ಸಂದರ್ಭದಲ್ಲಿ ತಿರುಪತಿಯಲ್ಲಿ ಯಾವ ರೀತಿ ಲಾಡು ಪ್ರಸಾದ ನಿವೇದನೆ ಆಗುತ್ತೆ ಅದೇ ರೀತಿ ತಾವು ಸಂಕಲ್ಪವನ್ನು ಮಾಡಿ ಮುಂದಿನ ವರ್ಷದಿಂದ ನಡೆಸಬೇಕು ಅನ್ನತಕ್ಕಂಥ ಸಂಕಲ್ಪವನ್ನು ಆವತ್ತು ನೆರವೇರಿಸ್ತಾರೆ. ಇವತ್ತು ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಆವತ್ತು ಪಕ್ಕದಲ್ಲೇ ಇರ್ತಾರೆ. ಸ್ವಾಮಿಗಳಿಗೆ ಕಾಣಿಕೆಯನ್ನು ಮೊದಲಾಗಿ ಸಮರ್ಪಿಸಲು 1,000 ರೂಪಾಯಿ ಕಾಣಿಕೆಯನ್ನು ಅವರು ನೀಡಿ ಆ 1,000 ರೂಪಾಯಿ ಅಮೃತ ಹಸ್ತದಿಂದ ಬಂದಿರ್ತಕ್ಕಂಥ ಇವತ್ತು ಲಕ್ಷವಾಗಿ ಗಮನಿಸ್ತಾ ಇದೆ ಅಂತಂದರೆ ಇದು ಮರೆಯೋದಕ್ಕೆ ಆಗಲೇ ಹೊಸ ವರ್ಷದ ಆಚರಣೆಯಿಂದ ಈ ನೆಪದಲ್ಲಿ ಅವರು ಅಂತರ್ಯಾಮಿಯಾಗಿರ್ತಕ್ಕಂಥ ಮೇಲ್ಪಟ್ಟದಾಗಿರ್ತಕ್ಕಂಥ ಕರ್ನಾಟಕದ ಜನಗಳ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಒಂದು ವ್ಯಕ್ತಿಯನ್ನು ಲಕ್ಷೋಪಲಕ್ಷ ನಡೆಯತಕ್ಕಂಥ ಸಂದರ್ಭ. ಈ ಸಂದರ್ಭದಲ್ಲಿ ನಾವು ಅವರ ಮಾತನ್ನು ಅನುಚಾರವಾಗಿ ನಡೆಸಿಕೊಂಡು ಬರ್ತೇವೆ. ಸುಮಾರು ಒಂದು 25-30 ವರ್ಷ ಆಗಿರಬಹುದು. ಈ ಸಂದರ್ಭದಲ್ಲಿ ಕೇವಲ ನಾವು ಆರಂಭ ಮಾಡಿರ್ತಕ್ಕಂಥದ್ದು 10,000 ಲಾಡು ವಿತರಣೆಯನ್ನು ಆರಂಭ ಮಾಡಿದ್ದೇವೆ. ಆಮೇಲೆ 50,000ಕ್ಕೆ ಮುಗಿಸಿ ಹೀಗೆ ವೃದ್ಧಿ ಜನಸ್ತೋಮ ಜಾಸ್ತಿ ಆಗಿದೆ. ಪ್ರಾತಃ ಕಾಲ 4 ಗಂಟೆಯಿಂದ 12 ಗಂಟೆ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಸರತಿ ಸಾರಿನಲ್ಲಿ ಯಾವ ವಿಧವಾಗಿ ಹಂಚತಕ್ಕಂಥ ಭಕ್ತಾದಿಗಳ ಸಕಲ ಸಹಕಾರದಿಂದ ಇಲ್ಲಿಯವರೆಗೂ ನಡೆದುಕೊಂಡು ಬರ್ತಾ ಇದೆ. 2 ಲಕ್ಷದ ದಾಡುಗೆ ಇವತ್ತು ಏನಿದೆ ಅಂತಂದರೆ ಅದು ಅಣ್ಣವರ ಸಂಕಲ್ಪ. ಯೋಗನರಸಿಂಹ ಸ್ವಾಮಿಗಳು ದೇವಸ್ಥಾನಕ್ಕೆ ಕೊಟ್ಟು ನಾವೆಲ್ಲ ಪ್ರೀತಿಯಾಗಿದ್ದೀವಿ. ನಮ್ಮ ಗುರುಗಳಾದ ಭಾಸ್ಕರ ಸ್ವಾಮಿಗಳು ಮತ್ತು ಶ್ರೀನಿವಾಸ ಸ್ವಾಮಿಗಳು
ಅದರ ಕೃಪೆಯಿಂದ ನಾವು ಪ್ರತಿ ವರ್ಷ ಬಂದು ಭಾಗವಹಿಸ್ತಾ ಇದ್ದೀವಿ. ಅವರು ಹೊಸ ವರ್ಷನ ಒಂದು ಯೋಗ ನರಸಿಂಹಸ್ವಾಮಿ ಪ್ರಸಾದ ಲಡ್ಡುಯಿಂದ ಶುರು ಮಾಡ್ತಿದ್ದಾರೆ. ಅದೆಲ್ಲ ತಿಂದು ನಾವು ಪುನೀತರಾಗಿ ಇಡೀ ವರ್ಷ ಕಳೀಬೋದು. ಇದೆಲ್ಲ ಒಂದು ಸುತ್ತ ತುಂಬ ಖುಷಿಯಾಗುತ್ತೆ ನಾವು ಇಲ್ಲಿ ಭಾಗವಹಿಸಿದ್ದಕ್ಕೆ. ಅವರಲ್ಲಿ ನಮ್ಮ ತಂದೆ ತಾಯಿನ ನಾನು ನೋಡ್ತಾ ಇದ್ದೀನಿ. ಅದೇ ಪ್ರೀತಿ ನಮಗೆಲ್ಲ ತೋರಿಸ್ತಾ ಇದ್ದಾರೆ ಅವರು. ಮತ್ತು ಅಭಿಮಾನಿಗಳು, ದೇವರುಗಳು, ಅವ್ರ ಪ್ರೀತಿನೂ ನಮಗೆಲ್ಲ ಸಿಕ್ಕಿದೆ. ಅಪ್ಪಾಜಿ ಅಮ್ಮ ಎಲ್ಲೂ ಹೋಗಿಲ್ಲ, ನಿಮ್ಮಲ್ಲೆಲ್ಲ ಇದ್ದಾರೆ ಅಂದ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ನಮಸ್ಕಾರ.